ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಇವತ್ತು ಭಾನುವಾರ, ನನಗೆ ಆಫೀಸ್ ಬೇರೆ ಇದೆ. ಟೈಮ್ ಬೇರೆ 10 ಗಂಟೆ ಆಗಿದೆ ನೋಡಿ, 10 ಆಗಿದೆ. ಸೊ ಲೇಟ್ ಆಗಿಬಿಟ್ಟಿದೆ. 10 ಗಂಟೆಗೆಲ್ಲ ನಾನು ಆಫೀಸಲ್ಲಿ ಇರಬೇಕು, ಬಟ್ ಲೇಟ್ ಆಗಿದೆ. ಈಗಷ್ಟೇ ರೆಡಿ ಆಗಿದ್ದೀನಿ. ಬ್ರೇಕ್ಫಾಸ್ಟು ಕೂಡ ರೆಡಿ ಆಗಿದೆ ನೋಡಿ. ಇಲ್ಲಿ ಬ್ರೇಕ್ಫಾಸ್ಟು ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ರೆಡಿಯಾಗಿದೆ. ಒಂದು ಸ್ವಲ್ಪ ಸೌತೆಕಾಯಿ ಕೂಡ ರೆಡಿಯಾಗಿದೆ ನೋಡಿ. ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸ್ಗೆ ಹೋಗೋಣ. ಆಫೀಸ್ಗೆ ಹೋಗ್ಬಿಟ್ಟು ನನ್ನ ವರ್ಕೆಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನೊಂದು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಟೀ ಶರ್ಟ್ ಮೇಲೆ ಏನು ಬರೆದಿದೆ ನೋಡಿ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಹಿಂದಿಗೆ ಗುಲಾಮನಾಗುವ ಬದಲು ಕನ್ನಡಕ್ಕೆ ಕೀರ್ತಿ ಹಾಗೂ ಸ್ಟಾಪ್ ಹಿಂದಿ ಇಂಪೋಸಿಷನ್ ಅಂತ ಬರೆದಿದೆ. ಸೊ ಈ ಟೀ ಶರ್ಟ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ತಕ್ಷಣ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಗಾಡಿ ಎತ್ಕೊಂಡು ಆಫೀಸ್ ಕಡೆ ಹೋಗೋಣ ಬನ್ನಿ. ಇವಾಗ ಟಿನ್ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಜಾಸ್ತಿ ಟ್ರಾಫಿಕ್ ಏನಿಲ್ಲ ಇವತ್ತು, ಭಾನುವಾರ ಆಗಿರೋದ್ರಿಂದ. ವೆದರ್ ನೋಡಿ ಖರಾಬ್ ಆಗಿದೆ, ಮಳೆ ಬರೋ ಥರ ಇದೆ. ಗೈಸ್, ಫೈನಲಿ ನಮ್ಮ ಆಫೀಸ್ ಹತ್ರ ರೀಚ್ ಆಗೋಯ್ತು. ಕುಂದಲಹಳ್ಳಿಯಲ್ಲಿ ಇದೆ ನೋಡಿ ನಮ್ಮ ಆಫೀಸ್ ಬಿಲ್ಡಿಂಗು. ನಾವು ಹಂಗೆ ಇಲ್ಲಿ ಬೇಸ್ಮೆಂಟ್ಗೆ ಹೋಗಿ ಅಲ್ಲಿ ಬಿ ಬ್ಲಾಕ್ ಇದೆ, ಅಲ್ಲಿ ಕೆಳಗಡೆ ಹೋಗಬೇಕು ನೋಡಿ. ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಹಂಗೆ ಫಸ್ಟ್ ಫ್ಲೋರ್ ಹೋದರೆ ನಮ್ಮ ಆಫೀಸ್ ಸಿಗುತ್ತೆ. ಬನ್ನಿ ಹೋಗೋಣ. ಗೈಸ್, ವೆಲ್ಕಮ್ ಟು ಅವರ್ ಆಫೀಸ್. ನೋಡಿ, ಇದೇ ನಮ್ಮ ಆಫೀಸು, ನೆರವಾಟಿ ಗ್ರೂಪ್ ಅಂತ. ಇಲ್ಲಿ ನಮ್ಮ ಆಫೀಸ್ ಲೋಗೋ ಕಾಣಿಸ್ತಾ ಇದೆ ನೋಡಿ. ನೋಡಿ, ಇಲ್ಲಿ ನಮ್ಮ ಆಫೀಸಿಂದ ಎಂಟ್ರಿ ಆಗಿದ ತಕ್ಷಣ ಡೋರ್ ಪಕ್ಕದಲ್ಲಿ ದೇವ್ರ ಫೋಟೋ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ಆಪೋಸಿಟ್ ಒಂದು ಬುದ್ಧ ಸ್ಟ್ಯಾಚ್ಯೂ ಇದೆ ನೋಡಿ, ಎಲ್ಲರನ್ನೂ ವಾರ್ಮ್ ವೆಲ್ಕಮ್ ಮಾಡುತ್ತೆ. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವರ ಫೋಟೋ ಕೂಡ ಇದೆ. ಇಲ್ಲೆಲ್ಲ ಸೋಫಾ ಇದೆ ನೋಡಿ. ಇಲ್ಲಿ ನಮ್ಮ ಆಫೀಸ್ದು ದೊಡ್ಡ ಲೋಗೋ ಇದೆ ನೋಡಿ, ನಮ್ಮ ಕಂಪ್ನಿದು. ಸೊ ಹಂಗೆ ಒಳಗಡೆ ಹೋದರೆ, ಈ ಕಡೆ ಬಂದರೆ ಇದು ನಮ್ಮ ಬಾಸ್ ಚೇಂಬರ್. ಇದು ನಮ್ಮ ಬಾಸ್ ಚೇಂಬರು. ಇಲ್ಲಿ ಪಕ್ಕದಲ್ಲೇ ನೋಡಿ, ಇದು ಅಕೌಂಟೆಂಟ್ ಕೂತ್ಕೊಳ್ತಾರೆ, ಅವರು ಕೂತ್ಕೊಳ್ಳೋ ಜಾಗ ಇದು. ಇನ್ನು ಬೇರೆ ಯಾರಾದರೂ ಸ್ಟಾಫ್ ಏನಾದರೂ ಇದ್ದರೆ ಅವ್ರು ಇಲ್ಲಿ ವರ್ಕ್ ಮಾಡ್ತಾರೆ. ಸದ್ಯಕ್ಕೆ ಯಾರೂ ಇಲ್ಲ. ಸೊ ಅದು ಬಿಟ್ಟು ನಾವು, ನನ್ನ ವರ್ಕ್ ಸ್ಪೇಸ್ ಇದು, ನಾನು ಕೂತ್ಕೊಂಡು ವರ್ಕ್ ಮಾಡೋದಿಲ್ಲೇ. ನೋಡಿ, ನಾನು ಕೂತ್ಕೊಂಡು ವರ್ಕ್ ಮಾಡೋ ಜಾಗ ಇದು. ನಾನೊಬ್ಬನೇ ಇಲ್ಲಿ ಕೂತ್ಕೊಳ್ಳೋದು, ಬೇರೆ ಇನ್ಯಾರೂ ಕೂತ್ಕೊಳ್ಳಲ್ಲ ಸದ್ಯಕ್ಕೆ. ಅದು ಬಿಟ್ಟರೆ ಇಲ್ಲಿ ಪ್ಯಾಂಟ್ರಿ ಇದೆ. ಏನಾದರೂ ಟೀ ಕಾಫಿ ಮಾಡಬೇಕು ಅಂದರೆ, ನಮ್ಗೆ ಬೇಕು ಅಂದರೆ ಆಫೀಸ್ ಬಾಯ್ ಇದ್ದಾನೆ, ಅವನು ಟೀ ಕಾಫಿ ಮಾಡಿಕೊಡ್ತಾನೆ. ಸೊ ನಮ್ಮದು ಪ್ರೆಸೆಂಟ್ ನಡೀತಾ ಇರೋ 2 ಪ್ರಾಜೆಕ್ಟ್ ಇದೆ ನೋಡಿ. ಇದು ಭಾರತಿ ವಿಹಾರ್ ಅಂತ ಪ್ರೀಮಿಯಂ ರೆಸಿಡೆನ್ಷಿಯಲ್ ವಿಲ್ಲಾ ಪ್ಲಾಟ್ಸ್ ಹೊಸಕೋಟೆ ಹತ್ರ ಇದೆ ಈ ಪ್ರಾಜೆಕ್ಟು. ಅದು ಬಿಟ್ಟರೆ ಇದು ವರ್ತೂರಲ್ಲಿ ಮಿಥಿಲಾ ಸ್ಪ್ಲೆಂಡರ್ ಅಂತ 4 ಫ್ಲೋರ್ ಅಪಾರ್ಟ್ಮೆಂಟ್. ಇದು G+3 ಬರುತ್ತೆ, ಟೋಟಲ್ 4 ಫ್ಲೋರು. ಗೈಸ್, ನಮ್ಮ ಆಫೀಸ್ ನೋಡಿದ ತಕ್ಷಣ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರ್ಬೋದು, ಏನು ನಿಮ್ಮ ಆಫೀಸಲ್ಲಿ ಯಾರೂ ಕೆಲಸ ಮಾಡಲ್ವ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಸದ್ಯಕ್ಕೆ ಯಾರೊಬ್ಬರು ಎಂಪ್ಲಾಯೀಸು ಕೆಲಸ ಮಾಡ್ತಾಯಿಲ್ಲ, ನಾನೊಬ್ಬನೇ ಕೆಲಸ ಮಾಡ್ತಿರೋದು. ಅಕೌಂಟೆಂಟು ಅವ್ರದ್ದು ಸಂಡೇ ರಜಾ ಇರುತ್ತೆ. ಇನ್ನು ಇಲ್ಲಿ ಯಾರೂ ಬೇರೆ ಸ್ಟಾಫುಗಳು ಕೂತ್ಕೊಳ್ಳಲ್ಲ. ಆಫೀಸ್ ಬಾಯ್ ಅವನು ಕೂಡ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಸಂಡೇ. ಇನ್ನು ಮ್ಯಾಕ್ಸಿಮಮ್ ಅಂದರೆ ನಮ್ಮ ಬಾಸು ಒಂದೊಂದು ಟೈಮ್ ಸಂಡೇ ಬಂದರೆ ಬರ್ತಾರೆ, ಇಲ್ಲಾಂದರೆ ಇಲ್ಲ. ಅದು ಬಿಟ್ಟರೆ ಸಂಡೇ ಹೊತ್ತು ಮೋಸ್ಟ್ ಆಫ್ ದ ಟೈಮ್ ನಾನು ಕೂಡ ವರ್ತೂರಲ್ಲಿ ಮತ್ತು ಹೊಸಕೋಟೆಯಲ್ಲಿ ಅಲ್ಲೋಗಿ ವರ್ಕ್ ಮಾಡ್ತೀನಿ. ಅಲ್ಲೇನೂ ಕೆಲಸ ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ಒಬ್ಬನೇ ಆಫೀಸಿಗೆ ಬಂದುಬಿಟ್ಟು ನನ್ನ ಚೇಂಬರಲ್ಲಿ ಕೂತ್ಕೊಂಡು ಆರಾಮಾಗಿ ವರ್ಕ್ ಮಾಡಿಕೊಂಡು ಸಂಜೆ ಒಂದು 6 o'clock ಲಾಗೌಟ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತೀನಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾರೊಬ್ಬರು ಕಾಣಿಸ್ತಿಲ್ಲ, ಇಲ್ಲಾಂದರೆ ಬೇರೆ ಎಂಪ್ಲಾಯೀಸ್ ಎಲ್ಲ ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾರೊಬ್ಬರು ಎಂಪ್ಲಾಯೀಸ್ ಕಾಣಿಸ್ತಾ ಇಲ್ಲ. ಸೊ ಬನ್ನಿ ನನ್ನ ಚೇಂಬರ್ಗೆ ಹೋಗಿ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಕಂಟಿನ್ಯೂ ಮಾಡ್ಕೊಂಡು ನೋಡೋಣ. ಗೈಸ್, ನನ್ನ ಚೇಂಬರಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ ನೋಡಿ, ಇಲ್ಲೊಂದು ಬೋರ್ಡ್ ಇದೆ. ಅದು ಬಿಟ್ಟರೆ ಒಂದಷ್ಟು ಚೇರ್ಗಳಿದೆ.
ಆಮೇಲೆ ಇದು ನನ್ನ ಲ್ಯಾಪ್ಟಾಪ್. ಇದು ಪಕ್ಕದಲ್ಲಿ ಲಂಚ್ ಬಾಕ್ಸ್ ಇದೆ. ಇಲ್ಲಿ ಕ್ಯೂಟ್ ಗಣೇಶ ಇದೆ ನೋಡಿ. ನಾನು ಮಾಡೋ ಕೆಲಸಗಳಿಗೆ ಯಾವುದೇ ತೊಂದರೆ ಆಗದೆ ಇರೋಂಗೆ ಕಾಪಾಡ್ತಾ ಇರೋದೇ ಈ ಕ್ಯೂಟ್ ಗಣೇಶ. ಇದು ನನಗೊಬ್ಬರು ಸ್ಪೆಷಲ್ ಪರ್ಸನಿಂದ ಗಿಫ್ಟ್ ಬಂದಿದ್ದು ನನ್ನ ಬರ್ಡೇಗೆ. ಸೊ ಅದು ಬಿಟ್ಟರೆ ಇಲ್ಲೊಂದು ಫ್ಯಾನ್ ಇದೆ ಮತ್ತು ಒಂದಷ್ಟು ಚೇರ್ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಕೂತ್ಕೊಳ್ಳಲ್ಲ, ನಾನೊಬ್ಬನೇ. ಏನಾದರೂ ಇದ್ದರೆ ನಮ್ಮ ಬಾಸ್ ಬರ್ತಾರೆ, ನನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಏನಾದರೂ ಅಪ್ಡೇಟ್ ಮಾಡ್ತಾರೆ ನನಗೆ. ಅದು ಬಿಟ್ಟರೆ ನನ್ನ ಪಾಡಿಗೆ ನಂದೇನಿದೆಯೋ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ವೆಬ್ಸೈಟು, neravati.groups.com ಅಂತ. ನಮ್ಮದು ರಿಯಲ್ ಎಸ್ಟೇಟ್ ಕಂಪನಿ. ಗೈಸ್, ನನ್ನ ಕೆಲಸದ ಬಗ್ಗೆ, ನನ್ನ ಜಾಬ್ ರೋಲ್ ಬಗ್ಗೆ ಹೇಳೋದಾದರೆ, ನನ್ನ ಜಾಬ್ ರೋಲು ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ. ಬಟ್ ಹೇಳೋಕ್ಕಷ್ಟೇ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರು. ನಾನು ಎಲ್ಲ ಥರ ಕೆಲಸ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ನಮ್ಮ ಆಫೀಸ್ದು ವೆಬ್ಸೈಟ್ ಅಪ್ಡೇಟ್ಸಿಂದ ಹಿಡಿದು, ಆಮೇಲೆ ಸೋಷಿಯಲ್ ಮೀಡಿಯಾದ ಅಪ್ಡೇಟ್ಸ್ ಆಗಿರ್ಬೋದು, ಮತ್ತು ನಮ್ಮ ಬಾಸು ಹೊಸಕೋಟೆ ಸೈಟ್ಗೆ ಹೋಗಿ ವರ್ಕ್ ಮಾಡು ಅಂದರೆ ಅಲ್ಲಿ ಹೋಗ್ಬೇಕಾಗುತ್ತೆ, ಅಥವಾ ತಕ್ಷಣ ಫೋನ್ ಮಾಡಿಬಿಟ್ಟು ಮಿಥಿಲಾ ಸ್ಪ್ಲೆಂಡರ್ ಪ್ರಾಜೆಕ್ಟ್ ವರ್ತೂರ್ ಹತ್ರ ಬಾ ಅಂದರೆ ಅಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲೇನಾದರೂ ಕೆಲಸಗಳಿರುತ್ತೆ, ನಮ್ಮ ಬಾಸ್ ಏನಾದರೂ ಡಿಸ್ಕಸ್ ಮಾಡೋದಿರುತ್ತೆ, ಅಥವಾ ಅಲ್ಲೋಗಿ ಫೋಟೋಸ್ ತೊಗೊಂಡು ಅಪ್ಡೇಟ್ ಮಾಡೋದಿರುತ್ತೆ, ವೆಬ್ಸೈಟಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಲಾಗಿರ್ಬೋದು. ಯಾಕಂದರೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಆಮೇಲೆ ಯೂಟ್ಯೂಬಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಿರ್ಬೇಕಲ್ಲ ನಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ. ಸೊ ಅಲ್ಲೋಗಿ ಫೋಟೋಸ್ ತೊಗೊಳೋದಾಗಿರ್ಬೋದು, ಅಥವಾ ವೀಡಿಯೋ ಮಾಡಿಕೊಂಡು ಅದನ್ನು ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಚಾನಲಲ್ಲಿ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ಇನ್ನೇನಾದರೂ ಆಫೀಸ್ ರಿಲೇಟೆಡ್ ಏನಾದರೂ ಫೀಲ್ಡ್ ವರ್ಕ್ ಆಗಿರ್ಬೋದು, ಇದೆಲ್ಲ ಮಾಡಬೇಕಾಗುತ್ತೆ. ಬಟ್ ಅದೇನು ಕಂಟಿನ್ಯೂಸ್ಲಿ ಇರೋಲ್ಲ ಫೀಲ್ಡ್ ವರ್ಕ್ ಎಲ್ಲ, ಏನೋ ವೀಕ್ಲಿ 1 or 2 ಟೈಮ್ಸ್ ಇರುತ್ತೆ. ಬಟ್ ಮೈನ್ಲಿ ನನ್ನ ಜಾಬ್ ಏನಂದರೆ ವೆಬ್ಸೈಟ್ ಹ್ಯಾಂಡಲ್ ಮಾಡೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು, ವೆಬ್ಸೈಟಲ್ಲಿ ಬೇಕಾಗಿರೋದು ಏನಾದರೂ ಪೋಸ್ಟರ್ಸು, ಕ್ರಿಯೇಟಿವ್ಸ್ ಆಗಿರ್ಬೋದು. ಮೈನ್ಲಿ ಸೋಷಿಯಲ್ ಮೀಡಿಯಾಗೆ ಬೇಕಾಗಿರೋ ಕ್ರಿಯೇಟಿವ್ಸು, ಪೋಸ್ಟರ್ಸ್ ಆಗಿರ್ಬೋದು, ಇದನ್ನೆಲ್ಲ ರೆಡಿ ಮಾಡೋದು. ಇವಾಗ ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಂದರೆ ಮೈನ್ಲಿ ನಾವು ನಮ್ಮ ಅಪಾರ್ಟ್ಮೆಂಟು ಅಥವಾ ಸೈಟ್ಸ್ಗಳ ಬಗ್ಗೆ ಆನ್ ಗ್ರೌಂಡಲ್ಲಿ, ಈ ರೋಡ್ಗಳಲ್ಲಿ ಯಾವುದೋ ಪೋಲ್ಗಳ ಮೇಲೆ ಮತ್ತು ಡೆಸಿಗ್ನೇಟೆಡ್ ಪ್ಲೇಸ್ಗಳಲ್ಲೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿರುತ್ತೆ. ಅದಕ್ಕೆಲ್ಲ ಪೋಸ್ಟರ್ಸ್ ಕ್ರಿಯೇಟ್ ಮಾಡೋದೇ ನನ್ನ ಕೆಲಸ. ಅಷ್ಟೇ ಅಲ್ಲ, ಅದ್ರ ಜೊತೆ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕೋದಾಗಿರ್ಬೋದು, ವೆಬ್ಸೈಟಲ್ಲಿ ಹಾಕೋದಾಗಿರ್ಬೋದು, ಮತ್ತು ಅದರದ್ದು ಅಡ್ವರ್ಟೈಸ್ಮೆಂಟು ಗೂಗಲಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನಲ್ಲಿ ರನ್ ಮಾಡೋದಾಗಿರ್ಬೋದು. ಇದೆಲ್ಲ ಕೂಡ ನನ್ನ ಕೆಲಸ. ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಏನಾದರೂ ಕೆಲಸಗಳಿರುತ್ತೆ. ಸಡನ್ನಾಗಿ ಏನಾದರೂ ಬ್ಯಾಂಕಿಗೆ ಹೋಗೋದಾಗಿರುತ್ತೆ, ಇಲ್ಲಾಂದರೆ ನಮ್ಮ ಬಾಸ್ ಮಾರ್ಕೆಟ್ಗೆ ಹೋಗ್ಬಾ ಸ್ವಲ್ಪ ಕೆಲಸ ಇದೆ ಅಂದರೆ ಅದು ಕೂಡ ಮಾಡಬೇಕಾಗುತ್ತೆ. ಹೊಸಕೋಟೆ ಪ್ರಾಜೆಕ್ಟ್ಗೆ ಹೋಗ್ಬಾ ನಾಳೆ ಅಂದರೆ ಅಲ್ಲಿ ಹೋಗ್ಬೇಕಾಗುತ್ತೆ. ವರ್ತೂರ್ ಪ್ರಾಜೆಕ್ಟ್ಗೆ ಹೋಗ್ಬಾ ಅಂದರೆ ಅದು ಕೂಡ ಮಾಡಬೇಕಾಗುತ್ತೆ. ಒಂಥರ ಜಾಬ್ ರೋಲ್ ಒಂದು, ಬಟ್ ಮಲ್ಟಿ ಟಾಸ್ಕಿಂಗ್ ವರ್ಕು, ಎಲ್ಲ ಥರ ಕೆಲಸ ಮಾಡಬೇಕಾಗುತ್ತೆ. ಬಟ್ ಏನೂ ತೊಂದರೆ ಇಲ್ಲ, ಆರಾಮಾಗೆಲ್ಲ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಭಾನುವಾರ ಆಗಿರೋದ್ರಿಂದ ಜಾಸ್ತಿ ಏನು ಕೆಲಸ ಇಲ್ಲ. ನಮ್ಮ ಬಾಸ್ ಸದ್ಯಕ್ಕೆ ಏನು ಬಂದಿಲ್ಲ ಇವತ್ತು. ಬಂದರೆ ಬರ್ತಾರೆ, ಇಲ್ಲಾಂದರೆ ಇಲ್ಲ. ಅವ್ರು ಯಾವಾಗ ಯಾವ ಟೈಮಲ್ಲಿ ಬೇಕಾದರೂ ಬರ್ತಾರೆ. ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲಾಂದರೆ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಇರ್ತಾರೆ. ಅವರೊಂಥರ ಅಷ್ಟು ಬ್ಯುಸಿಯಾಗಿರ್ತಾರೆ. ಬಟ್ ಆನೆಸ್ಟ್ಲಿ ಹೇಳ್ತೀನಿ, ನಮ್ಮ ಬಾಸ್ ಅಷ್ಟು ಒಳ್ಳೆ ಬಾಸು ನೀವು ಎಲ್ಲೂ ಹುಡುಕಿದ್ರು ಸಿಗಲ್ಲ. ಯಾಕಂದರೆ ಯಾವಾಗ ರಜೆ ಕೇಳಿದ್ರು ಕೊಡ್ತಾರೆ, ಅಥವಾ ಇನ್ನೇನೋ ಎಮರ್ಜೆನ್ಸಿ ಇದ್ದರೆ ರಜಾ ಕೊಡ್ತಾರೆ. ಇನ್ನೇನಾದರೂ ಎಮರ್ಜೆನ್ಸಿ ಇದ್ದರೆ ಏನಾದರೂ ಹೆಲ್ಪ್ ಬೇಕಂದರೆ ಅದು ಕೂಡ ಮಾಡ್ತಾರೆ. ಸೊ ತುಂಬ ತುಂಬ ಒಳ್ಳೆ ಬಾಸು, ಗುಡ್ ಬಾಸ್ ಅಂದರೆ ನಮ್ಮ ಬಾಸು. ಇವ್ರ ಅಂಡರಲ್ಲಿ ಈ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆರಾಮಾಗಿ ಖುಷಿಯಿಂದ ಅವ್ರು ಏನು ಕೆಲಸ ಹೇಳ್ತಾರೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಅವ್ರು ಹೇಳ್ದೇ ಇರಲಿ, ನಮ್ಮದೇನು ಕೆಲಸ ಇದೆಯೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಾನು ನಮ್ಮ ಕಂಪ್ನಿದು ಆನ್ಗೋಯಿಂಗ್ ಪ್ರಾಜೆಕ್ಟ್ ತೋರಿಸಿದೆ. ಭಾರತಿ ವಿಹಾರ್ ಅಂತ, ಆಮೇಲೆ ಮಿಥಿಲಾ ಸ್ಪ್ಲೆಂಡರ್ ಅಂತ. ಭಾರತಿ ವಿಹಾರು ಇದು ಹೊಸಕೋಟೆಯಲ್ಲಿ ನಡೀತಾ ಇರೋ ಪ್ರಾಜೆಕ್ಟು. ಆಮೇಲೆ ಮಿಥಿಲಾ ಸ್ಪ್ಲೆಂಡರ್ ಅಪಾರ್ಟ್ಮೆಂಟ್ ಇದು ವರ್ತೂರ್ ಪ್ರಾಜೆಕ್ಟು. ನಮ್ಮದು ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ನೋಡೋದಾದರೆ ನೋಡಿ, ಸಾಯಿ SBT ಹೋಮ್ಸ್ ಅಂತ, ಇದೊಂದು ಸ್ಮಾಲ್ ಅಪಾರ್ಟ್ಮೆಂಟ್ ಕೋರ್ಮಂಗ್ಲಲ್ಲಿ ಮಾಡಿರೋದು. ಅದು ಬಿಟ್ಟರೆ ಶ್ರೀಹರಿ ನಿವಾಸಂ ಅಂತ ದೊಡ್ಡನೇ ಕುಂದಿಯಲ್ಲಿ ಬರುತ್ತಿದ್ದು. ಅದು ಬಿಟ್ಟರೆ ಶ್ರೀಹರಿ ನಿಲಯಂ HAL ಅಲ್ಲಿ ಮಾಡಿದ್ದೀವಿ. ಆಮೇಲೆ ಸೀಲಂ ರೆಸಿಡೆನ್ಸಿ HSR ಲೇಔಟಲ್ಲಿ, ದ ಪ್ರೈಡ್ ಬೆಳ್ಳಂದೂರಲ್ಲಿ, ರಾಯ್ ಹೋಮ್ಸ್ ಅಂತ ಇದು ಕೂಡ ವರ್ತೂರ್ ವೈಟ್ಫೀಲ್ಡಲ್ಲಿ ಬರುತ್ತೆ. ಆಮೇಲೆ KK ವೆನಿ ಪ್ಲಾಜಾ ಅಂತ ಬಿ ನಾರಾಯಣಪುರ ವೈಟ್ಫೀಲ್ಡ್ ಹತ್ರ ಬರುತ್ತೆ, ಮಹದೇವಪುರ ಹತ್ರ ಬರುತ್ತೆ. ಇದು HSR ಗ್ರ್ಯಾಂಡ್ ಅಂತ ಬಾಣಸ್ವಾಡಿ ರೋಡ್ ಹತ್ರ ಬರುತ್ತೆ. ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿರೋದು ನಾನಿಲ್ಲಿ ವರ್ಕಿಗೆ ಜಾಯ್ನ್ ಆಗೋದಕ್ಕೆ ಮುಂಚೆ. ನಾನು ವರ್ಕ್ ಮಾಡಿದ್ಮೇಲೆ ಇಲ್ಲಿ ಸದ್ಯಕ್ಕೆ ಒಂದು 3-4 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ.
ಇವಾಗ ಪ್ರೆಸೆಂಟ್ಲಿ 2 ಪ್ರಾಜೆಕ್ಟ್ ನಡೀತಾ ಇದೆ. ಇನ್ನು ಮುಂದೆ ಇನ್ನೊಂದು 3-4 ಮಂತ್ಸಲ್ಲಿ ಸೋ ಮೆನಿ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಸೊ ಇಲ್ಲಿ ಒಂದಷ್ಟು ಕ್ಯಾಂಡಿಡೇಟ್ಸ್ ಪ್ರೊಫೈಲ್ ಎಲ್ಲ ಇದೆ ನೋಡಿ. ರೀಸೆಂಟಾಗಿ ನಮ್ಮ ಪ್ರಾಜೆಕ್ಟಿಗೆ ಒಂದು 2 ಸಿವಿಲ್ ಇಂಜಿನಿಯರ್ ಬೇಕಾಗಿತ್ತು. ಅವರೆಲ್ಲರದು ಇಂಟರ್ವ್ಯೂ ಮಾಡಿಬಿಟ್ಟು ಫೈನಲ್ ರೌಂಡ್ನ ನಾನು ನಮ್ಮ ಬಾಸಿಗೆ ಕೊಟ್ಟೆ. ಅವ್ರು ಮುಗಿಸ್ಕೊಂಡ್ರು. ಆ ಕ್ಯಾಂಡಿಡೇಟ್ ಪ್ರೊಫೈಲ್ಗಳು ಇದು. ಸೊ ನಾನು ಮೊದಲೇ ಹೇಳ್ದಂಗೆ ನಂದು ಜಾಬ್ ರೋಲ್ ಮಾತ್ರ ಒಂದು, ಬಟ್ ಮಲ್ಟಿ ಟಾಸ್ಕಿಂಗ್ ವರ್ಕ್ ಇರುತ್ತೆ. ರೀಸೆಂಟಾಗಿ ಒಂದು ಆಲ್ಮೋಸ್ಟ್ ಒಂದು 1 ಮಂತು HR ಆಗಿ ವರ್ಕ್ ಮಾಡಿದ್ದೀನಿ. ಎಲ್ಲ ಬರೋ ಕ್ಯಾಂಡಿಡೇಟ್ಗಳದ್ದು ಇಂಟರ್ವ್ಯೂ ಮಾಡಿ, ಅವ್ರುಗಳ್ದು ಫಿಲ್ಟರ್ ಮಾಡಿ, ಆಮೇಲೆ ನಮ್ಮ ಬಾಸ್ ಜೊತೆ ಡಿಸ್ಕಸ್ ಮಾಡಿ, ಫೈನಲ್ ಆಪ್ಸ್ ರೌಂಡ್ನ ನಮ್ಮ ಬಾಸ್ ಜೊತೆ ಇಟ್ಟು ಒಂದು 2-3 ಕ್ಯಾಂಡಿಡೇಟ್ಗಳನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಹೀಗೆ ಒಂದೊಂದೇ ವರ್ಕ್ ನಡೀತಾ ಇದೆ. ಗೈಸ್, ಇವತ್ತು ಭಾನುವಾರ ಆಗಿರೋದ್ರಿಂದ 2 IPL ಮ್ಯಾಚ್ ಇದೆ. ಫಸ್ಟ್ ಮ್ಯಾಚ್ ಬಂದು GT ವರ್ಸಸ್ CSK ಮ್ಯಾಚು. GT ಈಗಾಗಲೇ ಪ್ಲೇ ಆಫಿಗೆ ರೀಚ್ ಆಗಿದೆ. ಟೇಬಲಲ್ಲಿ ಟಾಪ್ ಪೊಸಿಷನಲ್ಲಿದ್ದಾರೆ. ಇನ್ನು CSK ಬಾಟಮಲ್ಲಿದ್ದಾರೆ. CSK ಅವ್ರ ಆಡೂ ಏನು ಯೂಸ್ ಇಲ್ಲ ಈ ಮ್ಯಾಚು. ಈ ಮ್ಯಾಚ್ ಪಕ್ಕ GTನೇ ವಿನ್ ಆಗ್ತಾರೆ ಅನಿಸುತ್ತೆ. GT ವಿನ್ ಆದರೂ ಅಥವಾ ಸೋತರೂ ಅವರು ಟೇಬಲ್ ಟಾಪ್ 1 or 2 ಪೊಸಿಷನಲ್ಲಿ ಇರ್ತಾರೆ, ಅವ್ರಿಗೇನು ತೊಂದರೆ ಇಲ್ಲ. ಇನ್ನು ಸೆಕೆಂಡ್ ಮ್ಯಾಚು SRH ವರ್ಸಸ್ KKR ಮ್ಯಾಚ್ ಇದೆ. ಅವರಿಬ್ಬರು ಕೂಡ ಪ್ಲೇ ಆಫಿಂದ ಆಲ್ರೆಡಿ ಹೊರಗಡೆ ಉಳಿದಿದ್ದಾರೆ. ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದೆ ಇರೋ ಮ್ಯಾಚ್ ಅದು. ನೆಕ್ಸ್ಟು RCB ಮ್ಯಾಚ್ ಇದೆ. RCB ಮ್ಯಾಚ್ 27ನೇ ತಾರೀಕಿದೆ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ. ಅವರು ಆ ಮ್ಯಾಚ್ ವಿನ್ ಆಗಲೇಬೇಕು. ವಿನ್ ಆದರೆ ಮಾತ್ರ ಸೆಕೆಂಡ್ ಪೊಸಿಷನ್ನು ಅಥವಾ 3rd ಪೊಸಿಷನ್ಗೆ ಹೋಗೋದಕ್ಕೆ ಸಾಧ್ಯ. ಇಲ್ಲಾಂದರೆ 4th ಪೊಸಿಷನ್ನಲ್ಲೇ ಉಳಿತಾರೆ ಅನಿಸುತ್ತೆ, ಬೇಸ್ಡ್ ಆನ್ ದ ಅದರ್ ಮ್ಯಾಚಸ್ಸು. ಏನಾಗುತ್ತೋ ನೋಡೋಣ. ಬಟ್ ನೆಕ್ಸ್ಟ್ ಮ್ಯಾಚ್ RCB ಅವ್ರು ಪಕ್ಕ ಗೆಲ್ತಾರೆ ಅನಿಸುತ್ತೆ. ಎನಿವೇ, ನಾನಿವಾಗ ಸ್ವಲ್ಪ ಹೊತ್ತು ನಾನು ವರ್ಕ್ ಮಾಡ್ಕೊಳ್ತೀನಿ. ಮತ್ತೆ ಸಿಗೋಣ. ಗೈಸ್, ಟೈಮ್ ಇವಾಗ 2 ಗಂಟೆ ಆಯಿತು. ಊಟ ಮಾಡೋ ಸಮಯ. ಲಂಚ್ ಬಾಕ್ಸ್ ಕೂಡ ತಂದಿದ್ದೀನಿ. ಲಂಚ್ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಲಂಚ್ಗೆ ಪಲಾವ್ ಇದೆ, ಆಮೇಲೆ ಮಾವಿನ ಹಣ್ಣಿದೆ, ಸೌತೆಕಾಯಿ ಇದೆ. ನಾನೀಗ ಊಟ ಮಾಡಿ ಮುಗಿಸ್ತೀನಿ. ಗೈಸ್, IPL ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ 3:30ಗೆ. ಇವಾಗ 4 overs ಆಗಿದೆ. 46 runs ಹೊಡೆದಿದ್ದಾರೆ. 1 ವಿಕೆಟ್ ಬಿದ್ದಿದೆ. ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಇದು ಲಾಸ್ಟ್ ಮ್ಯಾಚ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ. ಅವ್ರದ್ದೇನಾದ್ರೂ ಇವತ್ತು ಲಾಸ್ಟ್ ಮ್ಯಾಚ್ ಆಗಿದ್ದರೆ ಚೆನ್ನೈ ವಿನ್ ಆಗ್ತಾರ ಅಥವಾ GT ಅವರು ವಿನ್ ಆಗಿಬಿಟ್ಟು ಫಸ್ಟ್ ಪ್ಲೇಸಲ್ಲೇ ಇರ್ತಾರ ಅಂತ ವೆಯ್ಟ್ ಮಾಡಿ ನೋಡೋಣ. ಚೆನ್ನೈ ಅವ್ರು ಸರಿಯಾಗಿ ಹೊಡಿತಾ ಇದ್ದಾರೆ ನೋಡಿ. 18 ಓವರ್ಸ್ಗೆ 201 ರನ್ ಹೊಡೆದಿದ್ದಾರೆ 4 ವಿಕೆಟ್ಸ್ಗೆ. ಇನ್ನು 2 ಓವರ್ ಬಾಕಿ ಇದೆ. ಎಷ್ಟು ನೋಡಿತಾರೋ ನೋಡಬೇಕು. ಇವಾಗ ಟೈಮ್ ಆಯಿತು. ಲಾಗೌಟ್ ಮಾಡಿಕೊಂಡು ಮನೆ ಕಡೆ ಹೋಗ್ತಿದ್ದೀನಿ. ಮಳೆ ಬೇರೆ ಬಿಟ್ಟು ಬರ್ತಾ ಇದೆ. ಸೊ ಬೇಗ ಮನೆ ಕಡೆ ಹೋಗೋಣ ಬನ್ನಿ. ನಾನಿವಾಗ ಫೀನಿಕ್ಸ್ ಮಾಲ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ. ತುಂತುರು ಮಳೆ ಬೇರೆ ಬರ್ತಾ ಇದೆ. ಟ್ರಾಫಿಕ್ ಜಾಮ್ ಬೇರೆ ಆಗಿದೆ. ವೆಹಿಕಲ್ಸ್ ನೋಡಿ, ಎಷ್ಟು ವೆಹಿಕಲ್ಸ್ ನಿಂತಿದೆ ಮುಂದೆ. ಮಳೆ ಬರ್ತಾ ಇರೋದ್ರಿಂದ ನಾನು ಈ ಮೆಟ್ರೋ ಪಿಲ್ಲರ್ ಕೆಳಗಡೆ ಹೋಗ್ತಾ ಇದ್ದೀನಿ ಗಾಡಿ ಓಡಿಸ್ಕೊಂಡು. ಗೈಸ್, ಇವಾಗ ಮನೆಗೆ ಬಂದೆ. ಮಳೆ ಬೇರೆ ಲೈಟಾಗಿ ಬರ್ತಾ ಇತ್ತು, ಆದರೂ ಗಾಡಿ ಓಡಿಸ್ಕೊಂಡು ಫೈನಲಿ ಮನೆ ರೀಚ್ ಆಗಿದ್ದೀನಿ. ಆನ್ ದ ವೇ ಬರ್ತಾ ಸ್ವಲ್ಪ ಕ್ಯಾರೆಟು, ಆಮೇಲೆ ಬೆಂಡೆಕಾಯಿ, ಆಮೇಲೆ ಸೌತೆಕಾಯಿ, ನಿಂಬೆಹಣ್ಣೆಲ್ಲ ತೊಗೊಂಬಂದೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟೇಕ್ ಕೇರ್. ಲವ್ ಯು ಆಲ್.